ನಾನು ಭಾಗ್ಯವಂತ ಆಗ್ತಾ ಇದ್ದೇನೆ. ಅದು ಅಲ್ಲದೆ ನನ್ನ ಸಂದೀಪ್ ಪೊಲೀಸ್ ಹುದ್ದೆಗೆ ಹೋಗ್ತಾ ಇದ್ದಾನೆ. ನನಗಂತೂ ತುಂಬಾನೇ ಸಂತೋಷ ಆಗ್ತಾ ಇದೆ. ಅದನ್ನು ಮಾತಿನಿಂದ ವರ್ಣಿಸಲು ಸಾಲದು ತಾಯಿ ದುರ್ಗಾ ಮಾತೆ. ಅಮ್ಮ, ನಮ್ಮಿಬ್ಬರನ್ನ ಹೀಗೆ ಚೆನ್ನಾಗಿಟ್ಟಿರಂತ ನಿನ್ನಲ್ಲಿ ನಾನು ಸೆರೆಗೊಂಡು ಬೇಡಿಕೊಳ್ಳುತ್ತೇನೆ ತಾಯಿ. ನಿನ್ನಲ್ಲಿ ನಾನು ಸೆರೆಗೊಂಡು ಬೇಡಿಕೊಳ್ಳುತ್ತೇನೆ. ಸಂದೀಪ್, ಬೇಗ ಬಂದು ಅಮ್ಮನಿಗೆ ನಮಸ್ಕರಿಸಿ ಬನ್ನಿ. ಬಂದೆ. ಸಂದೀಪ್, ಅಮ್ಮನಿಗೆ ನಮಸ್ಕರಿಸಿ. ಹಾಗೆ ಮೂರ್ತಿ ಮೇಲಿದ್ದ ಮಾಂಗಲ್ಯವನ್ನು ಎತ್ತುಕೊಂಡು ನನ್ನ ಕೊರಳಿಗೆ 3 ಗಂಟೆ ಹಾಕಿ. ಆಯ್ತು ದೀಪ. ತಾಯಿ ಜಗನ್ಮಾತೆ ಬನ್ನಿ ಮಹಾಂಕಾಳಿ ದೇವಿ, ನಿನ್ನ ಮಂದಿರದಲ್ಲಿ ಎಲ್ಲ ದೀಪಾವಳ ಕೊರಳಿಗೆ ಮಾಂಗಲ್ಯ ಕಟ್ಟಿ ಮಡಿದೆಯನ್ನಾಗಿ ಮನೆಯನ್ನು ತುಂಬಿಸಿಕೊಳ್ಳುತ್ತಿರುವೆ. ಈ ಹೊಸ ಸುಂದರ ಸಂಸಾರ ಸುಖದ ಸಾಗರದಲ್ಲಿ ತೇಲಿಸುವ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಸ್ವಾಮಿ, ನನಗೆ ಆಶೀರ್ವಾದ ಮಾಡಿ. ಹಾಗೆ ತಾಯಿ ಜಗನ್ಮಾತೆ ಬನ್ನಿ ಮಹಾಂಕಾಳಿ ದೇವಿಯ ಪಡೆದುಕೊಳ್ಳೋಣ ಬಾ. ಅನಾಥಳಾದ ಈ ದೀಪಾಳ ಮನ ತುಂಬಿಸಿಕೊಂಡು ಬಾಳು ಕೊಟ್ಟ ನನ್ನ ಪಾಲಿನ ಭಗವಂತರು ಸ್ವಾಮಿ, ನೀವು ನನ್ನ ಪಾಲಿನ ಭಗವಂತರು. ದೀಪ, ಇದೇ ಸಂತೋಷ ಸಂಭ್ರಮದಲ್ಲಿ ನಿನ್ನ ಸಿರಿಕಂಠದಿಂದ ಹೊರಸೂಸಿ ಬರಲಿ ಒಂದು ಇಂಪಾದ ಗೀತೆ. ಆಯ್ತು ಸ್ವಾಮಿ, ನಿನ್ನಿಷ್ಟವೇ ನನ್ನಿಷ್ಟ.
ಆ ದೀಪ, ಇಂದು ನಮ್ಮ ಮನೆ ಬಾಗಿಲಿಗೆ ಮೊದಲನೇ ಬಾರಿಗೆ ಬರುತ್ತಿರುವೆ. ಅದಕ್ಕೆ ಸಾಮಗ್ರಿಗಳು ಏನು ಬೇಕು ಹೇಳು, ನಾನು ಅಂಗಡಿಗೆ ಹೋಗಿ ಬರುತ್ತೇನೆ. ಅಲ್ಲಿಯವರೆಗೂ ನೀನು ಇಲ್ಲೇ ಇರು. ಸ್ವಾಮಿ ಸ್ವಾಮಿ, ನೀವು ಬೇಗ ಬಂದು ಬಿಡಿ, ನಿಮ್ಮ ದಾರಿಯಲ್ಲಿ ಕಾಯ್ತಾ ಇರ್ತೀನಿ. ಆಯ್ತು ದೀಪ, ಆದಷ್ಟು ಬೇಗ ಬರುತ್ತೇನೆ. ಯಾರು ಯಾರು? ಹೇ ದೀಪ, ನೀನು ಯಾರು ಏನು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಬಟ್ ನಾನು ಯಾರು ಅಂತ ನಿನಗೆ ತಿಳಿದಿದೆ. ಮಿಸ್ಟರ್, ನೀನು ಹೇಳಿದ ತಕ್ಷಣ ಗೊತ್ತಿರಕ್ಕೆ ನೀನೇನು ಮಹಾತ್ಮ ಗಾಂಧಿನ ಇಲ್ಲ ಸುಭಾಷ್ ಚಂದ್ರ ಬೋಸ್ನ ಗೊತ್ತಿರಲು? ಮಹಾತ್ಮ? ಹೇ ದೀಪ, ಅಂದು ಮಹಾತ್ಮ ಗಾಂಧೀಜಿ ಜನ್ಮ ದಿನದಂದು ಕಾಲೇಜ್ ಗ್ಯಾದರಿಂಗ್ ದಿನ. ಕೆನ್ನೆಗೆ ಹೊಡೆದ ಗಾಯ ಇಂದಿಗೂ ಮಾಸಿಲ್ಲ. ಈಗಲಾದರೂ ನೆನಪಾಯಿತೆ ನಾನು ಯಾರು ಎನ್ನುವುದು. ನೀನ ಅಂದು ನನ್ನ ಕೋಪಕ್ಕೆ ಗುರಿಯಾಗಿ ನನ್ನ ಕೈಯಿಂದ ಏಟು ತಿಂದ ವಿಷಕಂಠ ತಾನೆ? ಹೌದು ದೀಪ, ಹೌದು, ಅದೇ ವಿಷಕಂಠ. ಬರೀ ವಿಷಕಂಠ ದೀಪ, ಹೊರಗಾಯಗೊಂಡ ಘಟ ಸರ್ಪ. ಘಟ ಸರ್ಪವೇ ಆಗಲಿ, ವಿಷ ಸರ್ಪವೇ ಆಗಲಿ, ಸುಮ್ಮನೆ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ದೀಪ. ಕತ್ತಲೆಯಾಗಿರುವ ನಿನ್ನ ಬಾಳಿಗೆ ಬೆಂಕಿ ಬೆಳಕು ಬಯಸಿದ್ದ. ನಿನ್ನ ಬಾಳನ್ನೇ ಬೆಳಗಲು ಬಂದ ಅಗ್ನಿದೇವ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಹೇ ದೀಪ, ಮುತ್ತಿನಂತೆ ಮೆತ್ತನೆ ಇರುವ ನಿನ್ನ ದೇಹದ ಉದ್ದಕ್ಕೆ ಸುತ್ತಲೂ ಮೆತ್ತಿ ಸ್ತ್ರೀಲಿಂಗದಲ್ಲಿ ಎಡೆ ಎತ್ತಿ ವಿಷಕಕ್ಕಲು ಬಂದ ವಿಷ ಪುರುಷ ಈ ವಿಷಕಂಠ. ನೋಡು ವಿಷಕಂಠ, ಬಾಯಿಗೆ ಬಿಗಿ ಹಿಡಿದು ಮಾತನಾಡು.
ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಪರನಾರಿಯರು ಪರಿಪರಿ ಬೇಡಿಕೊಂಡರೂ ಅವರ ಶೀಲದ ಪರದಿ ತೆರೆಮರೆಯಲ್ಲಿ ಹರಿದು ಅವರ ಹಣೆ ಬರಹವನ್ನೇ ಬದಲಿಸಿದ ಬ್ರಹ್ಮ ವಿಷಕಂಠ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿದ್ರೆ ಸರಿ, ಇಲ್ಲವಾದರೆ ಕೈ ಬಿಡೋ ಕೋತೆ. ಇನ್ನೊಂದು ಸಾರಿ ನನ್ನನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನೀನು ಅಗ್ನಿಯಾಗಿ ಸುಟ್ಟು ಆಗುತ್ತೀಯ. ಎಚ್ಚರವಾಗಿರು. ಎಚ್ಚರ ಎಂದು ಚುಚ್ಚಿ ಮಾತನಾಡುವ ಹುಚ್ಚು ಹೆಣ್ಣೆ, ಹೆಚ್ಚಿಗೆ ಉಚ್ಚರಿಸಿದರೆ ಹಲ್ಲಿನಂಚಿನಿಂದ ಕಚ್ಚಿ ಬಿಡುವೆ ನಿನ್ನ ಚಂಗುಲಾಬಿಯನ್ನು. ಬಾರಲೇ ಬಂಡದ ಬೀಳುವ ಈ ವಿಷಕಂಠನ ಬಾಹುಬಂಧನದಲ್ಲಿ. ಕೈ ಬಿಡೋ ಚಾಂಡಾಲ. ನೋಡು, ನನ್ನ ಮುಟ್ಟಲು ಬಂದ ವಿಷಯ ನನ್ನ ಗಂಡನಿಗೆ ಏನಾದ್ರೂ ಗೊತ್ತಾಗಿದೆ ಆದ್ರೆ ನೀನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತಾನೆ. ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್. ಪೊಲೀಸ್ ಇನ್ಸ್ಪೆಕ್ಟರ್ ಲೇ ದೀಪಾ, ಅಂತಹ 10 ಪೊಲೀಸ್ ಆಫೀಸರ್ಗಳನ್ನು ನನ್ನ ಜಿಂದಿಗೆಯಲ್ಲಿ ಅದೆಷ್ಟೋ ನೋಡಿದ್ದೇನೆ. ನೋಡೋ ದೀಪಾ, ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮ ಪಿತ್ತವನ್ನು ನೆತ್ತಿಗೇರಿಸಬೇಡ. ಯಾವ ಗಂಡಸು ಒಂದು ಹೆಣ್ಣಿನ ಮುಂದೆ ಬಂದು ಜಂಬ ಕೊಚ್ಚಿಕೊಳ್ಳುತ್ತಾನಲ್ಲ, ನೀನೊಬ್ಬ ಸಣ್ಣ ಗಂಡ. ನನಗೆ ಷಂಡನೆಂದೆಯ? ಲೇ ದೀಪಾ, ಅದು ಎಷ್ಟೋ ಬಂಜೆಯ ಹೆಣ್ಣುಗಳು ಸಂಭೋಗ ಸರಸಕ್ಕೆ ಬಸರಾಗಿದೆ. ವರ್ಷದೊಳಗೆ ಗಂಡು ಕೂಸಿಗೆ ಉಸಿರು ಕೊಟ್ಟು ಪುಂಡ ಪುರುಷನೆಂದು ಹೆಸರುವಾಸಿಯಾಗಿದೆ ಈ ಎಲ್ಲಿ ವಿಷಕಂಠನೆಂದು. ಅಂತಾದ್ರಲ್ಲಿ ನನಗೆ ಷಂಡನೆಂದೆಯ? ಹಾಗ